ಅಗಳ ನಮ್ ರಂಗಮಾಮಿ ಎತ್ಲಾಗ ಓದ್ತಿರಂಗೈತೆ. ರಂಗಮಾಮ ರಂಗಮಾಮ ಏಲೇ ರಂಗಮಾಮ ಎಲ್ಲ ಹೋಗ್ತಿದ್ಯಾ ಮಾಮ? ಎಲ್ಲ ನಮ್ ರಂಗಮಾಮ ಏನ್ ನನ್ ಮೇಲೆ ಮುನಿಸ್ಕೊಂಡೈತೆ ಏನಪ್ಪ? ಅಷ್ಟು ಸಲ ಅವಾಗ್ಲಿ ನಾನು ಕೂಕಣ್ತಿದೀನಿ, ಏನು ಮಾತಾಡಂಗೂ ಇಲ್ಲ ಏನಿಲ್ಲ. ತಿರ್ಗು ನೋಡ್ತಿಲ್ಲ. ಇದ್ಯಾಕೆ ರಂಗಮಾಮ ಏನು ಮಾತಾಡ್ಸಲ್ವ? ನನ್ ಮೇಲೆ ಕೋಪ ಗೀಪ ಮಾಡ್ಕೊಂಡಿದ್ಯಾ ಏನು ಮಾಮ? ಈಗ ಅವಾಗ್ಲಿ ನಾನು ಕೂಕಣ್ತಿದೀನಿ, ತಿರ್ಗು ನೋಡ್ತಿಲ್ಲ ಏನಿಲ್ಲ. ಏನಾಯ್ತು ಮಾಮ? ಅಲ್ಲ ಕಣ್ ಮಾಮ, ಈ ನಮ್ಮ ರಂಗಮಾಮ ಯಾಕೆ ಹಿಂಗ್ ಹೋಗ್ತೈತೆ ಅಂತ. ಅಗಳ ಪರಮೇಶಿ ಏನ್ಲ ಪಾಪ? ಲೇ ಪರಮೇಶಿ ಎಲ್ಲೋಗಿದ್ದಲ್ಲ ಬೆಳಿಗ್ಗೆ ನಾನು ಕಾಣಿಸ್ತಿರಲ್ಲ ಏನಿಲ್ಲ. ಬಬ್ಬ ಏನ್ ಜಾತ್ರೆಗೆ ಪೂರ ಮೀಸಿದ್ಯಲ್ಲೋ ಪರಮೇಶಿ. ಜಾತ್ರೆ ಜೋರನ್ನಪ್ಪ. ನೆಂಟ್ರಿ ಗಿಂಟ್ರಿ ಎಲ್ಲ ಬಂದಾರಲ್ಲೇ. ಅಲ್ಲ ಕಣ್ರಂಗಜ್ಜು, ಅಲ್ಲ ಅವಾಗ್ಲಿ ನಾನು ಒಂದೇ ಸಂಖ್ಯೆ ಕೂಕಣ್ತಿದ್ದೀನಿ ತಾನೆ ನಿನಗೆ, ರಂಗಮಾಮ 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 ಅಂತ. ಏನು ನೀನು ಹಿಂದಿಂದ ಕೂಕಂಡೆ ನೆನಪು ಬರ್ತಿದ್ದೀನಿ ಒಂದೇ ಸಂಖ್ಯೆ. ಏನ್ ತಿರ್ಗು ನೋಡಂಗಿಲ್ಲ? ಅವಾಗ್ಲಿ ನಾನು ಕೂಕಣ್ತಿದ್ದೆ, ಅದ್ಯಾಕೆ? ನನ್ನ ಮೇಲೆ ಏನಾರು ಬೇದಾರ್ ಮಾಡ್ಕೊಂಡಿದ್ದೆ ಏನು ಮಾಮವ್? ಒಳ್ಳೆ ಕತೆ ಆಗೋಯ್ತು ಕಳ್ಳ ಪರಮೇಶಿ. ಅಲ್ಲ ಕಳ್ಳ ಪರಮೇಶಿ, ನಿನ್ ಮೇಲೆ ಏನಕ್ಕಪ್ಪ ನಾನು ಬೇಜಾರು ಮಾಡ್ಕೊಳ್ಳಿ? ಪಾಪ ನಿನ್ ಮೇಲೆ ಬೇಜಾರ ಮಾಡ್ಕೊಂಡು ನನ್ಗೆ ಏನೋ ಪ್ರಯೋಜನ ಬಂತು? ಅಲ್ಲ 2-3 ದಿವಸದಿಂದ ಕಾಣಿಸ್ತಾನೆ ಇರಲಿಲ್ಲ ಏನಿಲ್ಲ. ಏನ್ ಜಾತ್ರೆ ಗೀತ್ರೆ ಎಲ್ಲ ಜೋರ್ ಅನ್ನಪ್ಪ. ಎಲ್ಲ ಜಾತ್ರೆಯಲ್ಲಿ ತಯಾರಿ ಎಲ್ಲಿ ಇದೆಯಾ ಮನೇಲಿ? ಹಂಗಾಗಿ ಕಾಣಿಸಿಲ್ಲ ಅಲ್ವಾ? ನೀನು ಬಿಡಪ್ಪ ನೀನು. ಮನೆ ಕೆಲಸ ಅಂತ ಇದ್ರೆ ನೀನು ಎಲ್ಲೂ ಬರಲ್ಲ, ಯಾರಿಗೂ ಮಾತಾಡ್ಸಲ್ಲ. ನಿನ್ ಕೆಲಸ ಆಯ್ತು ನೀನಾಯ್ತು ಹಂಗಿರ್ತೀಯ. ಎಲ್ಲ ಸುಮ್ಕಿರ್ಮ ಅತ್ಲಾಗಿ ಏನ್ ಮಾಡ್ತೀಯ ಅತ್ಲಾಗಿ? ನಮ್ಮ ಹುಡುಗರು ಬೇರೆ ಅವರು ಇವತ್ತು ಸಾಯಂಕಾಲ ಬರ್ತೀವಿ ಕಣಪ್ಪ ಅಂತ ಬೇರೆ ಹೇಳಿರೋ ಹುಡುಗರು. ಹಂಗಾಗಿ ಮನೇಲೆಲ್ಲ ಸಾಮಾನುಗಳೆಲ್ಲ ತಗೊಂಬರ್ಬೇಕು. ನಾಳೆಯಿಂದ ಪುರ್ಸೊತ್ ಸಿಗಲ್ಲ. ನಾಳೆ ಇನ್ನೇನು ಬಾನ ಅಲ್ವೇನೋ ರಂಗಜ್ಜ ಅತ್ಲಾಗಿ? ಆರ್ತಿ ಬಾನ ನಾಳೆಯಿಂದಾನೆ ಶುರು ಆಗುತ್ತೆ. ಹಂಗಾಗಿ ಏನ್ ಮಾಡ್ತೀಯ ಹೇಳು? ನೆಂಟ್ರೆಲ್ಲ ಬರ್ತಿದ್ದಾರೆ, ಮನೇಲೆಲ್ಲ ಒಂದ್ ಸ್ವಲ್ಪ ಐಟಮ್ಗಳೆಲ್ಲ ತಗೊಂಬರ್ಬೇಕಿತ್ತು. ಏನ್ ಮಾಡ್ತೀಯ? ನಾನು ನಮ್ಮ ಹೆಂಗಸ್ರೇನೆ ಒಂದ್ ಸ್ವಲ್ಪ ಮನೆಗೆ ಒಂದ್ ಸ್ವಲ್ಪ ಬಣ್ಣ ಗಿಣ್ಣ ಎಲ್ಲ ಒಡಿಸಿ ಪೇಂಟ್ ಎಲ್ಲ ಒಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಸಿ ಎಲ್ಲ ಹಸ್ಗಳು ಬೇರೆ ನೋಡ್ಕೋಬೇಕು. ಹಸ್ಗಳು ಪಾರಮ್ ಹತ್ರ ಹೋಗ್ತಿರ್ಬೇಕು. ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ? ಹಂಗಾಗಿ ಬ್ಯುಸಿ ಆಗೋಗ್ಬಿಟ್ಟೆ. ಅದಿರ್ಲಿ ಕಣಮ್ಮ, ಎತ್ಲಾಗ ಹೋಗ್ತಿದ್ಯಾ ಮಮ್ಮ ಇವಾಗ? ಈ ಕಡೆ ಮನೆ ಕಡೆ ಹೊಲ್ಟೆ ಅನ್ನು? ಎಲ್ಲೋಗಿದ್ದೆ? ಮನೆ ಕಡೆ ಹೋಗ್ತಿದೀನಿ. ಎಲ್ಲಿ ಹೋಗಿದ್ದೆ ಅಂತ ಮಮ್ಮ ಅಂತ ಬೇರೆ ಕೇಳ್ತೀಯಲ್ಲ ಪಾಪ. ಲೇ 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 ಪರಮೇಶಿ, ಅಲ್ಲೆಲ್ಲ ದೇವಸ್ಥಾನ ಹತ್ರವಲ್ಲ ಚಪ್ರ ಗಿಪ್ರ ಎಲ್ಲ ಹಾಕ್ಸೋಣ, ಕೆಲಸ ಮಾಡ್ಸೋಣ, ನಿನ್ಕಂಡು ಎಲ್ಲ ನೋಡ್ಕೊಳ್ಳೋಣ ಅನ್ನಂಗಿಲ್ಲ. ಬರೀ ಮನೆ ಕೆಲಸನೇ ಮಾಡ್ಕೊಂಡು ತಿರ್ಗಾಡ್ತಿರು. ಎಲ್ಲ ಬಲು ಕಲ್ಸ್ಬಿಟ್ಟಿರ ಕಂಡ್ರಲ್ಲ ಹುಡುಗರ ನೀವು. ನೀವೆಲ್ಲಾರು ಮುಂದೆ ನಿನ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಾಗೆ ಗರಿ ಕುಯ್ಕೊಂಬರೋದಾಗ್ಲಿ, ಹೂವು ತಗೊಂಬರೋದಾಗ್ಲಿ, ಟೌನ್ಗೆ ಹೋಗ್ಬಿಟ್ಟು ದೇವ್ರ ಅಲಂಕಾರಕ್ಕೆ ಹೂವು ತಗೊಂಬರ್ಬೇಕು. ಅಲ್ಲೆಲ್ಲ ದೇವಸ್ಥಾನ ಹತ್ರ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಡ್ತಿದ್ದಾರೆ, ಎಲ್ಲ ಕೆಲಸಗಳೆಲ್ಲ ಮಾಡ್ತಿದ್ದಾರೆ. ಮುಂದೆ ನಿನ್ಕೊಂಡು ಕೆಲಸ ಮಾಡೋಣ ನಾವು ಒಬ್ರಿಗೊಬ್ರು ಸೇರ್ಕೊಂಡ್ಬಿಟ್ಟು ಚಪ್ರ ಹಾಕ್ತಿದ್ದಾರೆ, ಚಪ್ರ ಹಾಕ್ಸೋಣ. ಬಾಳೆ ಗೊನೆ ಎಲ್ಲ ತಗೊಂಬರ್ತಿದ್ದಾರೆ, ಹಣ್ಣು ಹಂಪಲೆಲ್ಲ ತಗೊಂಬರ್ತಿದ್ದಾರೆ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ, ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಎಲ್ಲ ನೋಡ್ಕೊಳ್ಳೋಣ ಅನ್ನಂಗಿಲ್ಲ ಅಲ್ಲದಲ್ಲ ಪಾಪ. ಲೈ ಎಲ್ಲ ಮಾವಿನ ಸೊಪ್ಪೆಲ್ಲ ತಗೊಂಬಂದ್ಬಿಟ್ಟು ಎಲ್ಲ ತೋರಣ ಎಲ್ಲ ಕಟ್ತಿದ್ದಾರೆ. ದೇವಸ್ಥಾನಕ್ಕೆ ಎಲ್ಲ ಮುಂದೆ ನಿಂತ್ಕೊಂಡ್ಬಿಟ್ಟು ಊರವ್ರು ಮಾಡ್ಲಿಲ್ಲ ಅಂದ್ರೆ ಇನ್ಯಾರಪ್ಪ ಮಾಡ್ತಾರೆ? ಲೈ ಪರಮೇಶಿ, ಮನೆ ಕೆಲಸ ದಿನಾಲು ಇದ್ದಿದ್ದೆ ಕಳ್ಳ ಪಾಪ, ದಿನಾಲು ಮಾಡ್ತಾನೆ ಇರ್ತೀವಿ. ಹಂಗಂತ ನಾವೀಗ ದೇವಸ್ಥಾನದ ಕೆಲಸ ಮಾಡ್ದಂಗೆ ಇರಕ್ಕಾಗುತ್ತಲ್ಲ ಪಾಪ. ಲೈ ಎಲ್ಲ ಊರವರೆಲ್ಲ ನಿಂತ್ಕೊಂಡ್ಬಿಟ್ಟು ಒಟ್ಟಿಗೆ ಎಲ್ಲಾರು ಒಬ್ರಿಗೊಬ್ರು ಬಂದು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಎಲ್ಲ ಮಾಡಿದ್ರೆ ಇನ್ನು ಚಂದ ಅಲ್ವೇನಪ್ಪ? ಇನ್ನು ಬೇಗ ಕೆಲಸ ಆಗುತ್ತೆ. ನೀನ್ ನೋಡಿದ್ರೆ ನೀನು ಮನೆ ಕೆಲಸ ಮಾಡ್ಕೊಂಡೆ ಓಡೋಗ್ತಿದ್ಯಲ್ಲ ಪಾಪ. ಲೈ ಪರಮೇಶಿ, ಓಡೋಗು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅದೇನ್ ಕೆಲ್ಸಗೆ ಅದು ಇದು ಮಾಡಿ ಹೋಗಪ್ಪ. ಅಲ್ಲೆಲ್ಲ ನಿನ್ಕೊಂಡು ಇಲ್ಲ ಹೂಕಣ ಮಾಮ, ಏನ್ ಮಾಡ್ತೀಯ? ನನಗೂ ಒಂದಿಟ್ಟು ಕೆಲ್ಸಗಳು. ಹಂಗಾಗಿ ಇವಾಗ ಹೋಗ್ತಿದ್ದೀನಿ ತಿಂಡಿ ತಿನ್ಕೊಂಡು. ಗೌಡ್ರು ಅಲ್ಲೇ ಅವಾಗ್ಲೇದೇನೆ ಫೋನ್ ಮಾಡಿದ್ರು. ಎಲ್ಲಿದ್ದಿಲ್ಲ ರಂಗ ಇವನೇ ಪರಮೇಶಪ್ಪ, ಬರ್ರಪ್ಪ ದೇವಸ್ಥಾನ ಹತ್ರ ಕೆಲ್ಸಗಳು ಮಾಡಿ ಬರ್ರಪ್ಪ. ಏನ್ ಮಾಡ್ತಿದ್ದೀರ ನೀವು ಇನ್ನೂ? ಅಲ್ಲೆಲ್ಲ ಚಪ್ರ ಎಲ್ಲ ಹಾಕ್ತಿದ್ದಾರೆ, ಎಲ್ಲ ಮಾವಿನ ತೋರಣ ಎಲ್ಲ ಕಟ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದಾರೆ. ಎಲ್ಲ ಮುಂದೆ ನಿಂತ್ಕೊಂಡು ಒಂದಿಟ್ಟು ಕೆಲ್ಸಗಳು ಮಾಡಿ ಬರ್ರಪ್ಪ ಅಂತ ಕರೆದ್ರು. ಬಂದೆ ಗೌಡ್ರೆ, ಬರ್ತಿದ್ದೀನಿ. ಇನ್ನೇನು ತಿಂಡಿ ತಿಂತಿದ್ದೀನಿ ಬಂದೆ ಕಣ್ ಗೌಡ್ರೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ ಕಣ್ರಂಗಜ್ಜ ತಿಂಡಿ ಮಾಡ್ಕೊಂಡು. ಇವಾಗ ಇನ್ನು ಸಾಯಂಕಾಲದವರೆಗೂ ನಾನು ದೇವಸ್ಥಾನ ಹತ್ರನೇ ಇರ್ತೀನಿ ಬಿಡು. ಎಲ್ಲ ಕೆಲ್ಸಗಳೆಲ್ಲ ನೋಡ್ಕೊಳ್ತೀವಿ. ಅಲ್ಲೆಲ್ಲ ಗಂಗಣ್ಣ ಅವರೆಲ್ಲರೂ ಇದಾರ ದೇವಸ್ಥಾನ ಹತ್ರನೇ. ಸರಿ ಕಂಡ ಪಾಪ, ಆಯ್ತು ಪರಮೇಶಿ, ಬೇಗ ಹೋಗಪ್ಪ. ಬೇಗ ಹೋಗ್ಬಿಟ್ಟು ಅದೇನ್ ಕೆಲ್ಸಗಳೆಲ್ಲ ನೋಡ್ಕೊ ಹೋಗಪ್ಪ ಬೇಗ. ನೀವು ದೊಡ್ಡವರು ಎಲ್ಲ ಹೇಳೋರಾಗ್ಬಿಟ್ಟು ನೀವು 4 ಜನಕ್ಕೆ ಹೇಳೋನಾಗ್ಬಿಟ್ಟು ನೀನೇ ತಡವಾಗೋದ್ರೆ ಆಗುತ್ತಿಲ್ಲ ಪಾಪ ಪರಮೇಶಿ. ಹೋಗ್ಬೇಕು, ಅಲ್ಲೆಲ್ಲ ನಿನ್ಕೊಂಡ್ಬಿಟ್ಟು ಕೆಲಸ ಎಲ್ಲ ಮಾಡಿಸ್ಬೇಕು, ನೋಡ್ಕೋಬೇಕು. ನೀವು ಕೆಲಸಗಳೆಲ್ಲ ಮಾಡ್ಬೇಕು. ದೇವ್ರ ಕೆಲಸ ಮಾಡ್ಬೇಕಂಡ್ರಪ್ಪ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಖುಷಿಯಿಂದ. ವರ್ಷಕ್ಕೊಂದ್ ಜಾತ್ರೆ ಮಾಡ್ತಿರೋದು ಪರಮೇಶಿ. ಕಣ್ಮಮ್ಮ, ಹೋಗ್ತಿದ್ದೀನಿ. ಅಲ್ಲ ಕಣ್ಮಮ್ಮ, ನೀನ್ ಎಲ್ಲಿ ಹೋಗ್ತಿದ್ದೆ? ನೀನು ಬಾ ದೇವಸ್ಥಾನ ಹತ್ರ, ಇಬ್ಬರಾಳು ಹೋಗೋಣ. ನನಗ್ ನೀನ್ ಹೇಳ್ಬಿಟ್ಟು ನೀನು ಹೋಗ್ತಿದ್ರೆ ಅಲ್ಲ ಕಣ್ಮಮ್ಮ, ನೀನ್ ಜೊತೆಲಿ ಇದ್ರೆ ನಮ್ಗೆ ಬೇಜಾರಾಗಲ್ ಕಣ್ಮಮ್ಮ. ನೀನಂದ್ರೆ ಹಿರೇ ಮನುಷ್ಯ, ಅಲ್ಲೆಲ್ಲ ಮುಂದೆ ನಿಂತ್ಕೊಂಡ್ಬಿಟ್ಟು ಎಲ್ಲ ಕೆಲಸಗಳೆಲ್ಲ ಮಾಡಿಸ್ತೀಯಾ. ನೀನಿಲ್ಲ ಅಂದ್ರೆ ಅಲ್ಲಿ ಕಳೆನೇ ಇರಲ್ಲ ನಮ್ಗೆ. ಜೊತೆಲಿ ಇದ್ರೆ ನಮ್ಗೊಂಥರ ಚಂದ ನೀನು.
ಮಾತಾಡ್ಸ್ಕೊಂಡು ಹೆಂಗ ಕೆಲಸಗಳೆಲ್ಲ ಮಾಡ್ತಿರ್ತೀವಿ. ಬಾರ್ ರಂಗಜ್ಜ ಹೋಗೋಣ ಬಾ, ಬಾರ್ ಮಮ್ಮ ದೇವಸ್ಥಾನ ಹತ್ರ ಹೋಗೋಣ ಬಾ. ಇಲ್ಲ ಇಲ್ಕಳ್ಳ ಪಾಪ ಪರಮೇಶಿ. ಅಯ್ಯೋ ನಾವ್ ಈ ಬೆಳಿಗ್ಗೆಯಿಂದ ಎದ್ದಾಗ್ಲಿ ನಾನು ಅಲ್ಲೇ ಇದ್ದೀನಿ ಕಳ್ಳೆ ಪಾಪ ಲೇ. ಬೆಳಿಗ್ಗೆ ಎದ್ದಾಗ್ಲಿಂದ ಹೋಗಿದ್ದವ್ರು ನಾವು ನಮ್ ತೋಟದ ಹತ್ರ ಹೋಗ್ಬಿಟ್ಟು ಏನು ಸೋಗೆಗರಿ ಕುಯ್ಕೊಂಡು ಮಾವಿನ ಸೊಪ್ಪು ಬಾಳೆಕಂದು ಬಾಳೆ ಎಲೆ ಎಲ್ಲ ಕುಯ್ಕೊಂಡು ತಿರ್ಗಾ ಅಲ್ಲಿಂದ ಬಂದ್ಬಿಟ್ಟು ಎಲ್ಲ ಹೊಲ್ಟನ್ ಅಂತ ಬರ್ತಿದೀವಿ. ಆ ಕಡೆಯಿಂದ ಬರ್ಬೇಕಾದ್ರೆ ಅವನು ನಮ್ ಗಂಗಣ್ಣ ನೆನಪು ಮಾಡ್ದ, ಇದು ದೇವ್ರಿಗೆ ಕಳ್ಸಕ್ಕೆಲ್ಲ ಹಾಕೋದಿಕ್ಕೆ ಇದು ಒಂಬಾಳೆ ದಿನ ಇಲ್ಲ, ಒಂಬಾಳೆ ದಿನ ಮರ್ತು ಬಿಟ್ಟಿದೀವಿ ಕುಯ್ಕೊಂಬಾರ್ದು. ತಿರ್ಗಾ ಹೋಗ್ಬಿಟ್ಟು ಹುಡುಗರು ಪಾಪ ಭಾಳ ಸುಸ್ತಾಗ್ಬಿಟ್ಟಿದ್ರು ಬಿಸಿಲಲ್ಲಿ. ಹಂಗಾಗಿ ಬೆಳಿಗ್ಗೆ ಬೇರೆ ತಿಂಡಿ ಗಿಂಡಿ ಏನು ತಿಂದಿರಲ್ಲ ನೋಡು. ಇವ್ರಿಗೆಲ್ಲ ಕಳಿಸ್ಬಿಟ್ಟು ನಾನು ನಮ್ಮ ಶಂಕರಜ್ಜ ಇಬ್ರಾಳನು ಇಲ್ಲಿಂದ ಒಂಬಾಳೆಲ್ಲ ಕುಯ್ಕೊಂಡು ಬಂದು ದೇವಸ್ಥಾನ ಹತ್ರ ಎಲ್ಲ ಚಪ್ರ ಗಿಪ್ರ ಎಲ್ಲ ಹಾಕಿ ಇನ್ನು ರೆಡಿ ಮಾಡ್ತಿದ್ದಾರೆ. ಅಷ್ಟರಲ್ಲಿ ನನಗೆ ಯಾಕ ಸುಸ್ತಾಗಂಗೆ ಆಯ್ತು ಕಣ್ ಪಾಪ. ತಿಂಡಿ ಬೇರೆ ತಿಂದಿರಲ್ಲ, ಮೊದ್ಲಂಗೆ ತಡಿಯಕ್ಕೆ ಆಗಲ್ ಕಳ್ಳೆ ಪಾಪ. ಇವಾಗ ತಿಂಡಿ ತಿಂದಿಲ್ಲ ಅಂದ್ರೆ ಸುಸ್ತು ಸೋಲ್ ಆಗ್ಬಿಡುತ್ತೆ ಪಾಪ ಪರಮೇಶಿ. ಅದಕ್ಕತ್ಲಾಗಿ ಒಂದ್ರೆಟ್ಟು ತಿಂಡಿ ತಿಂದು ರಪ್ಪನ ಬರ್ತೀನಿ ನಾನು. ತಿಂಡಿ ತಿಂದು ಹಿಂಗೆ ಬಂದ್ಬಿಡ್ತೀನಿ, ಹಿಂಗೆ ರಪ್ಪನ ಹೋಗ್ಬಿಟ್ಟು ತಿಂಡಿ ತಿಂದು ಹಿಂಗೆ ಬರೋದೇ ಅಷ್ಟೇ. ದೇವಸ್ಥಾನ ಹತ್ರ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಬರೋ ಅಷ್ಟಲ್ಲ ಅದೇನು ಕೆಲಸಗಳೆಲ್ಲ ನೋಡ್ತೀರಪ್ಪ, ಬರ್ತೀನಿ ನಾನು. ಸರಿ ಕಣ್ಮಮ್ಮ ಆಯ್ತು, ನೀನು ಹೆಂಗೆ ಹೇಳ್ತೀವ ಹಂಗೆ, ನಮ್ದೇನಿಲ್ಲ. ಅಲ್ಲ ಕಣ್ಮಮ್ಮ ಹಂಗಾರೆ ಜಾತ್ರೆ ಫುಲ್ ಜೋರು. ನೀನ್ ಬಿಡಮಮ್ಮ, ನೀನು ಫುಲ್ ಜೋರಾಗೇನೆ ಮಾಡ್ತೀಯ ಜಾತ್ರೆಗಳೇನು. ಅಲ್ಲ ಅಲ್ಲೇ ನೆಂಟ್ರಿ ಗಿಂಟ್ರಿ ಎಲ್ಲ ಬಂದಾರೆ ಅಲ್ವಾ? ಬಂದಿದಾರ ಕಳ್ಳ ಪಾಪ ಪರಮೇಶಿ. ಇನ್ನು ನೆಂಟ್ರು ಇನ್ನೇನು ಮಾಮೂಲಿ ಇವತ್ತು ಸಾಯಂಕಾಲದಿಂದ ಶುರು ಆಗ್ತಾರೆ. ಮಾತ್ರ ಎಲ್ಲಾರ್ಗೂ ಕರ್ತಿದೀವಿ. ಈಗ ಸದ್ಯಕ್ಕೀಗೆ ನೆನ್ನೆ ನಮ್ಮ ಸರೋಜಮ್ಮರ ಅಪ್ಪ ಅಮ್ಮ ಇಬ್ರು ಬಂದಿದ್ದಾರೆ, ಬೀಗರು ಬಂದಿದ್ದಾರೆ. ಇನ್ನು ಇವತ್ತು ಸಾಯಂಕಾಲದಿಂದ ನೆಂಟ್ರು ಶುರು ಆಗ್ತಾರೆ. ಈಗಳ್ಳ ಪಾಪ ನಾನು ಎಲ್ಲಾರ್ಗೂ ಫೋನ್ ಮಾಡಿ ಕರೆದ್ಬಿಟ್ಟಿದ್ದೀನಿ ಕಳ್ಳೆ ಪಾಪ ಲೇ. ಪರಮೇಶಪ್ಪ ಇಂಥವ್ರಿಗೆ ಕರೆದಿಲ್ಲ ಅಂತ ಏನಿಲ್ಲ ಕಳ್ಳ. ನಮ್ಮ ನೆಂಟ್ರವ್ರಿಗೆ ಯಾರು ಇದಾರೆ ಎಲ್ಲಾರ್ಗೂ ಕರೆದು ಬಿಟ್ಟಿದ್ದೀನಿ. ಯಾಕಂದ್ರೆ ಜಾತ್ರೆ ವರ್ಷಕ್ಕೊಂದು ಜಾತ್ರೆ ಅಲ್ವೆಲ್ಲ ಪಾಪ ಮಾಡ್ತಿರೋದು, ಜೋರಾಗೆ ಮಾಡ್ಬೇಕಲ್ವೆಲ್ಲ. ಎಲ್ಲಾರ್ಗೂ ನೆಂಟ್ರಿಗೆಲ್ಲ ಕರೆದು ಖುಷಿಯಿಂದ ಇದ್ರೆ ಇನ್ನು ಚಂದ ಅಲ್ವೇನಪ್ಪ. ಎಲ್ಲಾರು ಬರ್ತಿದ್ದಾರೆ, ಮಾಡ್ತಿದ್ದೀನಿ ಹಂಗೆ. ಪಾಪ ಪರಮೇಶಿ ಇವಾಗ ಮಾತಾಡ್ಕೊಂಡು ನಿನ್ಕೊಂಡ್ರೆ ಇನ್ನೂ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನೀನು ದೇವಸ್ಥಾನ ಹತ್ರ ಹೋಗು, ಅಲ್ಲಿ ಕೆಲಸಗಳೆಲ್ಲ ನೋಡ್ಕ, ಅಲ್ಲಿ ಕೆಲಸಗಳು ಮಾಡ್ರಿ ಮುಂದೆ ನಿಂತ್ಕೊಂಡ್ಬಿಟ್ಟು. ನಾನು ಒಂದು ರೀಟು ಬೇಗ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ ಬಂದ್ಬಿಡ್ತೀನಿ. ನನಗೂ ಜಾಸ್ತಿ ಹೊತ್ತು ಮಾತಾಡ್ಕೊಂಡು ತಿಂಡಿ ತಿಂದಲೇ ಬಿಸಿಲಲ್ಲಿ ನಿಂತ್ಕೊಂಡ್ಬಿಟ್ರೆ ಸುಸ್ತಾಗಂಗೆ ಆಗುತ್ತೆ ಪಾಪ. ಹೋಗು ನೀನು. ನಾನು ಹೋಗಿ ತಿಂಡಿ ತಿನ್ಕೊಂಡು ಹಿಂಗೆ ಅಪ್ಪನ ಬಂದ್ಬಿಡ್ತೀನಿ. ಖುಷಿಯಪ್ಪ. ಶಾಮಿಯಾನ ಎಲ್ಲ ತಗೊಂಬಂದು ಆಯ್ತು. ಇನ್ನೇನು ಕುರ್ಚಿ ಹೇಳಿದ್ರು ರಂಗಜ್ಜ. ಇನ್ನೇನು ಮುಂದ್ಗಡೆ ಶಾಮಿಯಾನ ಒಂದು ಹಾಕ್ಬಿಟ್ಟು ಎಷ್ಟು ಒಂದು 30-40 ಕುರ್ಚಿ ಹೇಳಿದ್ರು ಅನ್ಸುತ್ತೆ. 40 ಕುರ್ಚಿ, ತಿರ್ಗಾ ಟೇಬಲ್ ಒಂದು 6 ಟೇಬಲನ್ನು ಹೇಳಿದ್ರು. ಇನ್ನೊಂದ್ಸಲಿ ಇನ್ನೂ ಜಾಸ್ತಿನೇ ನನಗೆ ತಗೊಂಬಂದಿದ್ದೀನಿ. ಇನ್ನೂ 2-3 ಮನೆಯವ್ರು ಹೇಳಿದ್ದಾರೆ ಈ ಊರಲ್ಲೇ. 2-3 ಮನೆಯವ್ರು ಜಾಸ್ತಿ ಮನೆಯವ್ರು ಹೇಳಿದ್ದಾರೆ. ಜಾಸ್ತಿ ಹಂಗೆ ತಗೊಂಬಂದಿದ್ದೀನಿ. ನೋಡೋಣ ಎಷ್ಟು ಬೇಕು ಅಷ್ಟು ಕೇಳ್ಕೊಂಬಿಟ್ಟು ಗಾಡೀಲಿ ಹಾಕೊಂಡೋಗಿ ತಿರ್ಗಾ ಬೇರೆಯವ್ರ ಮನೆ ಹತ್ರನೂ ಹಾಕಿ ಬರಬೇಕು. ಕರಿತೀನಿ. ಯಾರು ಕಾಣಿಸ್ತಾನೆ ಇಲ್ವಲ್ಲ. ಶಾಮಿಯಾನ ಹಾಕ್ಬೇಕು, ಇಲ್ಲಿ ದಡಿಯೆಲ್ಲ ಇಟ್ಕೋಬೇಕು, ಹಗ್ಗ ಕಟ್ಟಬೇಕು, ಏನೇನು ಮಾಡೋದು. ರಂಗಜ್ಜ ಕುಮಾರಣ್ಣ ಅಣ್ಣ ಏನು ಮಾಡ್ತಿದ್ದೀರಾ? ಬನ್ನಿ ಆಚೆ ಕಡೆ. ಯಾರಿದ್ದೀರಾ? ಎಲ್ಲೋದ್ರಿ ಇವರು? ರಂಗಜ್ಜ ಅಂತ ಕೂಕೊಂಡ್ರಿ, ಯಾರು ಬರ್ತಿಲ್ವಲ್ಲ. ಇಷ್ಟೊಂದೆಲ್ಲ ಶಾಮಿಯಾನ ಕುರ್ಚಿ ಟೇಬಲ್ ಎಲ್ಲ ತಗೊಂಬಂದು ಇಟ್ರು ಯಾರು ಬರ್ತಿಲ್ವಲ್ಲ. ಸದ್ಯಕ್ಕೀಗ ಒಂದು 5 ಟೇಬಲ್ ಇಟ್ಟಿದ್ದೀನಿ, ಒಂದು 30 ಕುರ್ಚಿ ತಗೊಂಬಂದು ಇಟ್ಟಿದ್ದೀನಿ. ಶಾಮಿಯಾನ ಇನ್ನೇನು ಮನೆ ಮುಂದೆ ಅಷ್ಟೇ. ಸೈಡ್ ವಾಲ್ ಏನು ಹೇಳಿರಲ್ಲ. ಮತ್ತೆ ಒಂದು 40 ಜನಕ್ಕೆ ಅಡುಗೆ ಆಗಂಗೆ, ಸಾಂಬಾರು ಮಾಡಂಗೆ ಒಂದು ದೊಡ್ಡ ತಪ್ಪಲೆ ತಗೊಂಬರ್ರಿ ಬಾ ಅಂತ ಬೇರೆ ಹೇಳಿದ್ರು. ಆ ತಪ್ಪಲೆ ಒಂದು ತಗೊಂಬಂದು ಕೊಟ್ಬಿಟ್ರೆ ಇನ್ನೇನು ಎಲ್ಲ ಆಗೋಯ್ತು. ಇನ್ನು ಕರೆಕ್ಟಾಗಿ ಎಲ್ಲರಿಗೂ ಇನ್ನು ಶಾಮಿಯಾನ ಬೇರೆ ಹಾಕಬೇಕು, ದಡಿಯೆಲ್ಲ ಇದು ಮಾಡಬೇಕು. ಯಾರು ಬರ್ತಾನೆ ಇಲ್ವಲ್ಲ, ಅವಾಗಲಿಂದ ನಾನು ಕೂಗ್ತಿದ್ದೀನಿ. ಅಣ್ಣ ಕುಮಾರಣ್ಣ ರಂಗಜ್ಜ ಹೋಗತ್ಲಾಗಿ. ನನಗೂ ಅವಾಗ್ಲಿಂದ ಕೂಗಿ ಸಾಕಾಗೋಯ್ತು ಅತ್ಲಾಗಿ. ಇವ್ರಿಗೆ ಕಾಯ್ಕೊಂಡು ನಿಂತ್ಕೊಂಡ್ರೆ ಇನ್ನು ಒತ್ತಾಗ್ಬಿಡುತ್ತೆ. ಅತ್ಲಾಗ ಶಾಮಿಯಾನ ಎಲ್ಲ ಬಿಟ್ಟು ಅತ್ಲಾಗಿ ಮನೆ ಮುಂದೆ ಹಾಕ್ಬಿಡೋಣ ಅತ್ಲಾಗಿ. ಶಾಮಿಯಾನ ಒಂದು ಹಾಕ್ಬಿಟ್ರೆ ಅತ್ಲಾಗಿ ನಂದು ಎಲ್ಲ ಕೆಲಸ ಮುಗ್ದಂಗೆ. ಇನ್ನೇನು ಆಮೇಕಿಂದ ಇಷ್ಟು ಕುರ್ಚಿ ತಗೊಂಬಂದು ಕೊಟ್ಟಿದ್ದೀನಿ ಅಂತ ಲೆಕ್ಕ ಕೊಟ್ಬಿಟ್ಟು ಟೇಬಲ್ಗಳು ಇಷ್ಟು ತಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅತ್ಲಾಗಿ ಹೋಗ್ಬಿಟ್ರೆ ಆಯ್ತು. ಇನ್ನು ಈ ಊರಲ್ಲೇ ಇನ್ನೂ 6-7 ಮನೆಯವ್ರು ಹೇಳಿದ್ದಾರೆ. ಆ ಗೌಡ್ರ ಮನೆ ಮುಂದೆ ಬೇರೆ ಶಾಮಿಯಾನ ಅವರು ಹಾಕ್ಸ್ತೀವಂತ ಹೇಳಿದ್ದಾರೆ. ದೊಡ್ಡ ಶಾಮಿಯಾನ ತಗೊಂಬರ್ಲ ಪಾಪ ಅಂತ ಈ ಗೌಡ್ರು ಹೇಳಿದ್ದಾರೆ. ಎಲ್ಲ ಕುರ್ಚಿ ಟೇಬಲ್ಲು ಎಲ್ಲದನ್ನು ಹಾಕ್ಸಿದ್ದಾರೆ. ತಿರ್ಗಾ ಇನ್ನು ಏನೇನೋ ಹೇಳಿದ್ದಾರೆ. ಇನ್ನು ಆ ಗಂಗಣ್ಣವ್ರ ಮನೆಯವ್ರ ಮುಂದೆ ಅವ್ರು ಬೇರೆ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಜನ ಹೇಳಿದ್ದಾರೆ. ಎಲ್ಲ ರೆಡಿ ಮಾಡಿಸ್ಬೇಕು, ಬೇಗ ಹೋಗಿ ಅಲ್ಲೆಲ್ಲ ಹಾಕ್ಬೇಕು ನಾನು. ಟೈಮ್ ಬೇರೆ ಆಯ್ತು, ಬೇಗ ಹಾಕಿ ಹೋಗೋಣ ಅತ್ಲಾಗ. ಇನ್ನೇನು ಮಾಡೋಣ. ಅಲೆ ನಮ್ಮ ಮಾವಯ್ಯ ಎಲ್ಲ ಶಾಮಿಯಾನ ಎಲ್ಲ ತರಿಸ್ಬಿಟ್ಟೈತೆ. ಕುರ್ಚಿ ಟೇಬಲ್ ಶಾಮಿಯಾನ ಎಲ್ಲ ನಮಗ್ ಗೊತ್ತೇ ಇಲ್ಲ. ನಾನು ಆದ್ರೂ ಅನ್ಕೊಂಡೆ ಏನ್
ಈ ವರ್ಷ ನಮ್ಮ ಮಾಮ ಏನು ಶಾಮಿಯಾನ ಟೇಬಲ್ ಎಲ್ಲ ಹಾಕ್ಸೋಣ ಅಂತ ಏನು ಹೇಳ್ತಾನೆ ಇಲ್ವಲ್ಲ. ವರ್ಷನೂ ಎಲ್ಲಕ್ಕಿಂತ ಮುಂಚೆನೆ ಹಾಕ್ಸ್ಬಿಡೋದಲ್ಲ. ಎಲ್ಲರ ಮನೆ ಹತ್ರನೂ ಹಾಕಿದಾರೆ, ಈ ವರ್ಷ ನಮ್ಮ ಮಾಮನೇ ಹಾಕ್ಸ್ಲಿಲ್ವಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಮನೆಯವ್ರೇನು ಯಾರು ಹಾಕಿಸ್ತಾನೆ ಇಲ್ವಲ್ಲ ಅಂತ. ಅಲ್ಲ ನೋಡು, ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಮಾವಯ್ಯ ಅತ್ಲಗೆ ಮಾವಯ್ಯ ಹೇಳ್ತು, ನಮ್ಮ ಯಪ್ಪ ಅಂತ ಹೆಂಗ ತರಿಸಿದಾರಲ್ಲ ಎಲ್ಲ ಶಾಮಿಯಾನ. ಏನ್ ರವಿ ಅಣ್ಣ ಚೆನ್ನಾಗಿದ್ಯಾ? ಎಲ್ಲ ಶಾಮಿಯಾನ ಎಲ್ಲ ತಗೊಂಬಂದೆ ಅನ್ನೋ ಅಲ್ಲೇ. ಎಷ್ಟ್ ತಗೊಂಬಂದೆ? ಕುರ್ಚಿ ಎಷ್ಟ್ ತಗೊಂಬಂದೆ? ಟೇಬಲ್ ಎಲ್ಲ ಎಷ್ಟ್ ತಗೊಂಬಂದೆ ರವಿ ಅಣ್ಣ? ಅಕ್ಕ ಸರೋಜಕ್ಕಯ್ಯ, ನೀನಾದ್ರೂ ಬಂದಲ್ಲಕ್ಕ ಸದ್ಯ. ಅಲ್ಲ ಕಣಕ್ಕ, ಅವಾಗ್ಲಿ ನಾನು ಕೂಕಣ್ತಿದ್ದೀನಿ ಕಣಕ್ಕ. ಸಾಮಿಯಾನ ಎಲ್ಲ ತಗೊಂಬಂದಿದ್ದೀನಿ, ಕುರ್ಚಿ ಟೇಬಲ್ ಎಲ್ಲ ತಗೊಂಬಂದಿದ್ದೀನಿ. ಎಷ್ಟೆಷ್ಟು ಇಷ್ಟಿಷ್ಟು ತಗೊಂಬಂದಿದ್ದೀನಿ ಅಂತ ಹೇಳ್ಬೇಕು. ಆ ಕುಮಾರಣ್ಣ ಕೂಕಣ್ತಿದ್ದೀನಿ, ರಂಗಜ್ಜನ್ ಕೂಕಣ್ತಿದ್ದೀನಿ, ಮನೆಯವ್ರಿಗೆ ಎಲ್ಲಾರ್ಗು ಕರಿತಿದ್ದೀನಿ. ಅವಾಗ್ಲಿ ನಾನು ಯಾರು ಆಚೆ ಕಡೆನೆ ಬರೋದ್ ಬೇಡವನಕ್ಕ. ನನಗೂ ಕರೆದು ಅತ್ಲಾಗಿ ಸಾಕಾಗೋಯ್ತು ಅತ್ಲ ಕೂಕೊಂಡು. ಅದಕ್ಕತ್ಲಾಗಿ ಹೆಂಗಿದ್ರು ಶಾಮಿಯಾನ ಹಾಕ್ಲೇಬೇಕಲ್ಲ. ಇನ್ನೇನು ದಡಿ ಎಲ್ಲ ತಗೊಂಬಂದು ನೆಟ್ಟು ಇನ್ನೇನು ಹಾಕಿ ಅದಕ್ಕತ್ಲಾಗಿ ರೆಡಿ ಮಾಡ್ತಿದ್ದೆ. ಆಮೇಲಿಂದ ಬರ್ತೀರಾ ಅಂದ್ಕೊಂಡು ಅಷ್ಟ್ರಲ್ಲಿ ನೀನೇ ಬಂದೆ ಕಣಕಯ್ಯ. ಅಲ್ಲ ಕಣಕು, ಎಲ್ಲಿ ರಂಗಜ್ಜ ಕುಮಾರಣ್ಣ ಯಾರು ಇದ್ರೆ ಕರಿಯಕಯ್ಯವು? ಕರಿತೀನಿ ತಡಿ ಪಾಪ. ರಂಗಜ್ಜ ಇನ್ನೇನು ಇದ್ರ ಹತ್ರ ಹೋಗೈತ್ ಕಣಪ್ಪ. ಏನ್ ಮಾಡ್ತೀಯಾ? ದೇವಸ್ಥಾನ ಹತ್ರ ಹೋಗೈತೆ. ಅಲ್ಲೆಲ್ಲ ಕೆಲ್ಸಗಳೆಲ್ಲ ನೋಡ್ಕೋಬೇಕು. ದೇವಸ್ಥಾನದಲ್ಲೇ ಅಲ್ಲೆಲ್ಲ ಹೂವ ತಗೊಂಬಂದಿಲ್ಲ, ಇನ್ನು ಚಪ್ರ ಹಾಕಿಲ್ಲ, ಎಲ್ಲ ತಗೊಂಬರ್ಬೇಕು. ಎಲ್ಲ ಸೋಗೆಗರಿ ಎಲ್ಲ ಇದ್ ಮಾಡ್ಬೇಕು, ಚಪ್ರ ಹಾಕ್ಬೇಕು. ಬಾರ್ ರಂಗಜ್ಜ ಅಂತ ಗೌಡ್ರು ಬೇರೆ ಫೋನ್ ಮಾಡಿದ್ರು. ಮತ್ತೆ ಆ ಗಂಗಣ್ಣ ಅವರೆಲ್ಲ ಬಂದ್ಬಿಟ್ಟು ಕರ್ಕೊಂಡು ಹೋದ್ರು ಅರ್ಜೆಂಟ್ ಮಾಡ್ಕೊಂಡು. ಅದಕ್ಕೆ ನಿಮ್ ರಂಗಜ್ಜ ಅಲ್ಲಿ ಇದಾರೆ. ನಮ್ಮ ಮಾವಯ್ಯ ಅಲ್ಲಿದ್ದಾರೆ. ಇನ್ನೇನ್ ಬರ್ತಾರೆ, ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆ ಬರ್ತಾರೆ. ತಿಂಡಿ ಬೇರೆ ತಿಂದಿಲ್ಲ ಕಣ್ ಪಾಪ. ಏನ್ ಮಾಡ್ತೀಯ, ಕೆಲ್ಸಗಳು ಜಾತ್ರೆ ಬಿಸಿ ಬೇರೆ. ತಿಂಡಿ ತಿಂದಿಲ್ಲ, ಬರ್ತಾರ ತಡಿ. ಎಷ್ಟ್ ಹೇಳಿತ್ತು ಮಾವಯ್ಯ ಹೇಳಿದ್ರ ನಿಮ್ ಕುಮಾರಣ್ಣ ಹೇಳಿತ್ತಪ್ಪ ಕುರ್ಚಿ ಟೇಬಲ್ ಶಾಮಿಯಾನಕ್ಕೆಲ್ಲ? ಅಕ್ಕ ಎಲ್ಲ ರಂಗಜ್ಜನ ಹೇಳಿತ್ತು ಅಲ್ಲೇ, ಒಂದು 15 ದಿವಸ ಮುಂಚೆನೇ ಹೇಳಿದ್ರು. ಅದು ನಿಮ್ಮವ್ರು ಇವ್ರದ್ದು ನಾಮಕರಣಕ್ಕೆ ಶಾಮಿಯಾನ ಎಲ್ಲ ತಗೊಂಡ್ ಬರೋಕ್ಕೆ ಬಂದಿದ್ರಲ್ಲ, ಅವತ್ತೇನೆ ಹೇಳಿದ್ರು ಕಣಕ್ಕ. ಒಂದು 30 ಕುರ್ಚಿ, ಒಂದು 6 ಟೇಬಲ್ಲು, ಶಾಮಿಯಾನ ಹೇಳ್ಬಿಟ್ಟಿದ್ರು ಅವತ್ತೇನೆ. ನೋಡಪ್ಪ, ತಿರ್ಗಾ ನಾನು ಫೋನ್ಗಿನೇನು ಮಾಡಲ್ಲ, ತಗೊಂಬಂದು ಹಾಕ್ಬಿಡ್ಬೇಕಣಪ್ಪ ಅಂತ ಹೇಳಿದ್ರು. ತಿರ್ಗಾ ರಂಗಜ್ಜ ನಿನ್ನೆ ಸಾಯಂಕಾಲ ಕುಮಾರಣ್ಣನ ಕಲ್ಲನ್ನು ಫೋನ್ ಮಾಡಿಸಿದ್ರು. ಕುಮಾರಣ್ಣನು ಹೇಳ್ತು, ಪಾಪ ತಗೊಂಬಂದ್ಬಿಡಪ್ಪ ಅಂತ ಹೇಳಿದ್ರು. ಕುರ್ಚಿ ಅವೆಲ್ಲ ತಗೊಂಬಂದು ಹಾಕ್ಬಿಡಪ್ಪ, ವರ್ಷ ಹಾಕ್ತಿಯಲ್ಲ, ಇನ್ನೇನು ಜಾತ್ರೆ ದಿವಸ ಸೋಮವಾರ ಸಾಯಂಕಾಲನೇ ತಗೊಂಬಂದು ಹಾಕ್ಬಿಡು ನೀನು. ಮಂಗಳವಾರ ಬಾನ ಇರುತ್ತೆ, ನೆಂಟರುಗಳೆಲ್ಲ ಬಂದಿರ್ತಾರೆ, ಬೆಳಿಗ್ಗೆ ಹೊತ್ತು ಹಾಕೋದಕ್ಕಾಗಲ್ಲ ಅಂತ ಹೇಳಿ ಹೇಳ್ಬಿಟ್ಟಿದ್ರು ಅರ್ಜೆಂಟಾಗಿ. ನೆನ್ನೆ ಸಾಯಂಕಾಲನೇ ಫೋನ್ ಮಾಡಿಬಿಟ್ಟು ಅದಕ್ಕೆ ತಗೊಂಬಂದೆ ಕಣಕು. ಹಾಕ್ಬಿಡೋಣ ಅಂತ. ಸರಿ ಕಣ್ ಪಾಪ, ಆಯ್ತು, ನಿನ್ ಕೆಲಸ ಮಾಡು. ಮಾತ್ರ ಇದು ಶಾಮಿಯಾನ ಮಾತ್ರ ಚೆನ್ನಾಗಿರೋದು ಹಾಕ್ಲೇ ಪಾಪ. ಎಲ್ಲ ನೆಂಟರುಗಳೆಲ್ಲ ಮನೆ ಮುಂದೆ ಇಲ್ಲೇ ಕುತ್ಕೊಳ್ತಾರೆ ನೆರಳಲ್ಲಿ. ಚೆನ್ನಾಗಿರ್ಬೇಕು ಮಾತ್ರ ಶಾಮಿಯಾನ ಮಾತ್ರ. ಇಲ್ಲ, ಹೋದ ವರ್ಷ ಒಂದ್ ಸ್ವಲ್ಪ ಹಳೆ ತಗೊಂಬಂದು ಹಾಕ್ಬಿಟ್ಟಿದೆ ಕಣಪ್ಪ, ಚೆನ್ನಾಗಿರಿಲ್ಲ. ಅದಕ್ಕೆ ಹೇಳ್ತಿರೋದು. ನಾವೇನಿದ್ರು ನಮ್ಮ ಮನೆಗೆ ಈಗ ಫಂಕ್ಷನ್ ಏನ್ ಮಾಡಿದ್ರು ನಿಮ್ಗೆ ಹೇಳೋದು, ಶಾಮಿಯಾನ ಟೇಬಲ್ ಕುರ್ಚಿಗೆಲ್ಲ. ನೀನ್ ಚೆನ್ನಾಗಿರೋದೇ ಹಾಕಲ್ಲ ಕಣಪ್ಪ ನೀನು. ಹೋದ ವರ್ಷ ಒಂದ್ ಸ್ವಲ್ಪ ಹಳೆದಳೆದು ಮೂಲೆಯಲ್ಲಿ ಒಂದ್ ಸ್ವಲ್ಪ ಇದಾಗಿತ್ತು, ಹಳೆದಾಗಂಗ ಆಗ್ಬಿಟ್ಟಿತ್ತು, ಹಾಕೊಂಡು ಹೋಗಂಗ್ ಬೇರೆ ಆಗಿತ್ತು. ಹಂಗಾಗಿ ಚೆನ್ನಾಗಿರೋದು ಹಾಕ್ಲ ಪಾಪ. ಸರಿ ಅಕ್ಕ, ಆಯ್ತು ಅಕ್ಕ. ಅದು ಹೋದ ವರ್ಷ ಏನಾಯ್ತು ಅಂದ್ರೆ ನಾನು ನೋಡ್ಲಿಲ್ಲ ಕಣಕ್ಕ. ಯಾಕೆ ಸರೋಜಕ್ಕ ನೋಡ್ಲಿ, ನನಗೆ ಗೊತ್ತಾಗ್ಲಿಲ್ಲ. ಹಂಗಾಗಿ ಹಾಕೋಗ್ಬಿಟ್ಟೆ. ಒಂದೇ ಒಂದು ಪೀಸ್ ಬೇರೆ ಲಾಸ್ಟಿಗಿತ್ತು. ಹಂಗಾಗಿ ಈ ಜಾತ್ರೆ ಸೀಸನು ಅಲ್ಲಿ ಇಲ್ಲಿ ಎಲ್ಲ ಶಾಮಿಯಾನ ಹಾಕ್ಬಿಡ್ತೀನಲ್ಲಕ್ಕ. ಚೆನ್ನಾಗಿರೋ ಸಿಗ್ಲಿಲ್ಲ, ಹಂಗಾಗಿ ಹಾಕಕ್ಕಾಗ್ಲಿಲ್ಲಕ್ಕ. ಈ ವರ್ಷ ಒಳ್ಳೆ ಹೊಸದೇ ತಗೊಂಬಂದಿನ ಕಡೆ ಹೇಳ್ರಿ, ಹಾಕ್ತೀನಿ. ಹೆಂಗ ಶಾಮಿಯಾನ ಹಾಕೋ ನಮ್ಮ ರವಿ ಬಂದಾನೆ ಪಾಪ. ರವಿ, ತಗೊಂಬಂದೇನಪ್ಪ ಶಾಮಿಯಾನ ಎಲ್ಲ? ಅಲ್ಲೇ ಹಾಕ್ತಿದ್ಯನ್ನು? ಸರಿ ಕಣಪ್ಪ, ಆಯ್ತು, ಬೇಗ ಹಾಕ್ಬಿಡು ಅತ್ಲಾಗಿ. ಸಲ ಇನ್ನೇನು ನಾನು ಮಂಗಳವಾರ ಬೆಳಿಗ್ಗೆ ಹೇಳಿದ್ದೆ, ಹೆಂಗ ಸಾಯಂಕಾಲನೇ ತಗೊಂಬಂದ್ಬಿಟ್ಟಿದ್ಯಾ ಇವತ್ತು? ರಂಗಜ್ಜ ಏನ್ ಮಾಡ್ತೀಯ ಇವಾಗ? ನಾನು ನಾಳೆ ಬೆಳಿಗ್ಗೆನೆ ತಗೊಂಬಂದು ಹಾಕೋಣ ಅಂತ ಅನ್ಕಂಡೆ. ಕುಮಾರಣ್ಣ ಇದ್ದಿದ್ದು ನಾಳೆ ಬೆಳಿಗ್ಗೆ ಒಂದ್ ಸ್ವಲ್ಪ ಕೆಲ್ಸಗಳು ಇರ್ತಾವ ಕಣಪ್ಪ. ಮನೆ ಮುಂದೆ ಎಲ್ಲಾರು ನೆಂಟರುಗಳೆಲ್ಲ ಬಂದಿರ್ತಾರೆ. ಹಂಗೆ ಎಲ್ಲ ಮನೆ ಮುಂದೆ ಎಲ್ಲ ರಂಗೋಲಿ ಎಲ್ಲ ಬಿಡ್ತಾರೆ. ಶಾಮಿಯಾನ ಎಲ್ಲ ಹಾಕೋದಕ್ಕೆಲ್ಲ ಹಿಂಸೆ ಆಗ್ಬಿಡುತ್ತೆ. ಸೋಮವಾರ ಸಾಯಂಕಾಲನೇ ಬಂದ್ಬಿಟ್ಟು ಹಾಕೋಗ್ಬಿಡಪ್ಪ ನೀನು ಪುರ್ಸತ್ ಮಾಡ್ಕೊಂಡು ಅಂತ ಹೇಳಿರು. ಹಂಗಾಗಿ ರಂಗಜ್ಜ ಅತ್ಲಾಗಿ ತಗೊಂಬಂದ್ಬಿಟ್ಟೆ. ಯಾವಾಗ್ಲಾದ್ರೂ ಹಾಕ್ಲೇಬೇಕಲ್ವೇನ್ ರಂಗಜ್ಜ ಅತ್ಲಾಗಿ, ಅದಕ್ಕೆ ತಗೊಂಬಂದ್ಬಿಟ್ಟೆ. ಎಲ್ಲೋಗಿದ್ದೆ? ಅಲ್ಲಿ ದೇವಸ್ಥಾನ ಹತ್ರ ಹೋಗಿದ್ದೆ ಅನ್ನು? ಎಲ್ಲ ರಂಗಜ್ಜ, ನಾವು ದೇವಸ್ಥಾನ ಹತ್ರ ಎಲ್ಲ ಬರಬೇಕು, ಕೆಲಸಗಳು ಮಾಡಬೇಕು. ಏನು ಮಾಡ್ತೀಯ, ನನಗೆ ಬರೀ ಇದೇ ಕೆಲಸ ಮಾಡೋದಾಗ್ತೈತೆ ಬೆಳಿಗ್ಗೆಯಿಂದ. ನಾನು ಬರ್ಬೇಕನ್ ರಂಗಜ್ಜು? ಎಲ್ಲ ಆಯ್ತಾ? ಚಪ್ರ ಎಲ್ಲ ಹಾಕಾಯ್ತನ್ನು? ಕಣ್ಣ ಪಾಪ, ಚಪ್ರ ಎಲ್ಲ ಹಾಕಾಯ್ತು, ಎಲ್ಲ ಕೆಲಸ ಮುಗೀತು. ಇನ್ನೇನು ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಡ್ತಿದ್ದಾರೆ, ಎಲ್ಲ ಇದು ಮಾಡ್ತಿದ್ದಾರೆ, ಕೆಲಸಗಳು ಮಾಡೋರು ಮಾಡ್ತಿದ್ದಾರೆ. ಹುಡುಗರೆಲ್ಲ ಬರ್ತಿದ್ದಾರೆ. ಇನ್ನು ಇವಾಗ ಹುಡುಗರೆಲ್ಲ ದೇವಸ್ಥಾನದ ಕಡೆ ಎಲ್ಲ ಮಾಡ್ತಿದ್ದಾರೆ, ಊರು ಹುಡುಗರೆಲ್ಲ. ಹಂಗೆ ಗಂಗಣ್ಣಂಗು, ನಮ್ಮ ಚಂದ್ರಣ್ಣಂಗು, ಗಂಗಣ್ಣಂಗುನು, ಮತ್ತೆ ಇವನು ಇನ್ನೊಬ್ರು ಯಾರಪ್ಪ, ನಮ್ಮ ರಾಮಣ್ಣ,
ಒಂದು 3-4 ಜನಕ್ಕೆ ಜೊತೆ ಮಾಡಿಬಿಟ್ಟು ಹೂವಿನ ಅಲಂಕಾರಕ್ಕೆ ಹೂವು ಎಲ್ಲ ತಗೊಂಬರಕ್ಕೆ ಎಲ್ಲ ಆರ್ಡರ್ ಕೊಟ್ಟಿದ್ರಲ್ಲ, ಎಲ್ಲ ತಗೊಂಬರಕ್ಕೆ ಆ ಹುಡುಗರಿಗೆಲ್ಲ ಕಳಿಸಿದ್ದೀನಿ. ಎಲ್ಲ ಮಾಡ್ತಿದಾರಪ್ಪ, ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಹೆಂಗ ಚೆನ್ನಾಗಿ ಮಾಡ್ತಿದ್ದಾರೆ ಖುಷಿಯಿಂದ. ಹಂಗೆ ಮಾಡ್ಬೇಕಲ್ವೇನಪ್ಪ. ಬಾ ನೀನು ಪಾಪ ಕೆಲ್ಸಗಳು ಏನು ಮಾಡ್ತೀಯ, ಹೆಂಗ ಮಾಡ್ತೀವಿ ಆದಂಗೆ ಆಗುತ್ತೆ ಬಿಡು. ಅದಿರ್ಲಿ ಕಳ್ಳ ಪಾಪ, ಇವಾಗ ಎಷ್ಟು ಶಾಮಿಯಾನ ಒಂದೇ ಒಂದು ತಗೊಂಬಂದೇನು, ಮನೆ ಮುಂದೆ ಎಲ್ಲ ಕರೆಕ್ಟ್ ಆಗುತ್ತೇನಪ್ಪ? ಪೂರಾ ನೆರಳು ಬರಬೇಕು, ಆ ಕಡೆ ಈ ಕಡೆ ಗ್ಯಾಪ್ ಇರಬಾರ್ದು, ಚೆನ್ನಾಗಿರೋದು ಹಾಕ್ಬೇಕು. ಹೋದ ವರ್ಷ ಒಂದ್ ಸ್ವಲ್ಪ ಹಳೇದು ಹಾಕ್ಬಿಟ್ಟಿದ್ದೆ. ನಮ್ಮ ಹುಡುಗಿ ಪಾಪ ನಮ್ಮ ಸರೋಜಮ್ಮ ಬೇಜಾರು ಮಾಡ್ಕೊಂಡು, ಅಲ್ಲ ಕಣ ಮಾವಯ್ಯ, ಜಾತ್ರೆ ದಿವಸ ಹೊಸ ಶಾಮಿಯಾನ ಚೆನ್ನಾಗಿರೋ ಶಾಮಿಯಾನ ಹಾಕಿಸ್ತಲೆ ನೀನು, ಏನ್ ಮಾವಯ್ಯ ಹಳೇದು ಹಾಕ್ಸ್ಬಿಟ್ಟಿದೆ ಅಂತ ನಮ್ಮ ಹುಡುಗಿ ಬೇಜಾರು ಮಾಡ್ಕೊಂಡ್ಲು ಕಣಪ್ಪ. ಚೆನ್ನಾಗಿರೋದು ಹಾಕುವೋಗು ಪಾಪ. ನಾನು ಎಲ್ಲದಕ್ಕೂ ನಿನ್ಗೆ ಅಲ್ವಲ್ಲ ಪಾಪ ಹೇಳೋದು. ನೀನ್ ನೋಡಿದ್ರೆ ನೀನು ಹುಡುಗ, ನೀನು ಇಂಥ ಕೆಲಸ ಮಾಡೋಗ್ಬಿಟ್ಟಿಯಲ್ಲ ಹೋದ ವರ್ಷ. ಇಲ್ಲ ರಂಗಜ್ಜ, ಹೋದ ವರ್ಷ ನನಗೆ ಗೊತ್ತಾಗ್ಲಿಲ್ಲ. ಲಾಸ್ಟಿಗೆ ಕಡೆಗೆ ಒಂದೇ ಒಂದು ಪೀಸ್ ಇತ್ತು. ಈಗ ಏನಾಗ್ಬಿಡುತ್ತಂದ್ರೆ ನಿಮ್ಮೂರಲ್ಲೇನೆ ಒಂದು 10 ಪೀಸು ಹೇಳಿದಾರೆ. ಈಗ ಎಲ್ಲಾರ ಮನೆ ಮುಂದೆ ಎಲ್ಲಾರ್ಗು ಹಾಕೊಂಬರ್ಬೇಕು. ಅಲ್ಲಿ ಹಾಕೊಂಬಂದ್ಬಿಟ್ಟು ಕಡೆಗೆ ನಿಮ್ದೇ ಉಳಿದಿದ್ದು. ಈಗ ನಾನು ಶಾಮಿಯಾನ ಒಂದು ಇರ್ಲೇ ಇರಲ್ವಲ್ಲ, ಹಂಗಾಗಿ ವಿಧಿ ಇಲ್ದಲೆ ಹಾಕೋಗ್ಬಿಟ್ಟೆ. ಈ ವರ್ಷ ಹಂಗಲ್ಲ, ಫಸ್ಟ್ ನಿಮ್ಮನೆ ಹತ್ರನೇ ಬಂದ್ಬಿಟ್ಟಿದ್ದೀನಿ. ಚೆನ್ನಾಗಿರೋದು ಹೊಸಾದು ಮೊದಲು ಶಾಮಿಯಾನ ಹಾಕೋಗ್ಬಿಡೋಣಂತ. ಸರಿನಾ? ಚೆನ್ನಾಗಿರೋದೇ ಹಾಕ್ತೀನಿ, ನೀವೇ ನೋಡಿರಂತೆ. ಸರಿ ಏನ್ ರಂಗಜ್ಜ? ಆಮೇಕಿಂದ ಅದಕ್ಕೇನೆ ನೀನು ಇರಬೇಕು ಅಂತ ನಾನು ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದು ಗೊತ್ತಾ? ನೀನು ಹೇಳ್ದಂಗೆನೇ 6 ಟೇಬಲ್ ಐತೆ, ಇನ್ನೊಂದು ಐತೆ ಅಲ್ಲಿ ಗಾಡೀಲಿ ಐತೆ, ತಗೊಂಬಂದು ಹಾಕೋಗ್ತೀನಿ. 30 ಕುರ್ಚಿ ಐತೆ ನೋಡ್ರಂಗಜ್ಜ, ಸಾಕೇನು ಇನ್ನೂ ಏನಾರ ಬೇಕಿತ್ತಾ? ತಡಿಯಪ್ಪ, ನಮ್ಮ ಹುಡುಗಿ ಕೇಳ್ತೀನಿ. ಪಾಪ ಅಮ್ಮಣಿ ಸರೋಜಮ್ಮ, ಸಾಕಲ್ವೇನ ಮಣಿ ಕುರ್ಚಿಗಳೆಲ್ಲ ಇನ್ನೇನು? ಇನ್ನು ಮನೆ ಒಳಗಡೆ ನೆಂಟರುಗಳೆಲ್ಲ ಕೂತ್ಕೊಂಡವ್ರು ಮನೆ ಒಳಗಡೆನು ಕೂತ್ಕೊಳ್ತಾರೆ. ಆಚೆ ಕಡೆ ಇನ್ನೇನು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋರು ಮಾಡ್ತಿರ್ತಾರೆ, ಕುರ್ಚಿ ಹಾಕೊಂಡು ಎಲ್ಲ ಅಡಿಕೆ ಅದು ಇದು ಹಾಕೊಂಡವ್ರು ಅಲ್ಲೂ ಕೂತ್ಕೊಳ್ತಾರೆ. ಸಾಕಲ್ವೇನ ಮಣಿ ಒಂದು 30 ಕುರ್ಚಿ ಸಾಕಲ್ವಾ? ಇನ್ನೊಂದು 10 ಹೇಳ್ಬಿಡ್ಲಾ ಅತ್ಲಾಗಿ? ಟೇಬಲ್ ಇನ್ನೇನು 6 ಸಾಕಲ್ವಾ? ಇನ್ನೇನು ಇನ್ನೇನಾರ ಬೇಕಿತ್ತೇನು ಹೇಳಮ್ಮಣಿ, ನೆನಪು ಮಾಡ್ಕ. ಆಮೇಕಿಂದ ಮಾವಯ್ಯ ಇನ್ನೊಂದೆರಡು ಕುರ್ಚಿ ಇದ್ದಿದ್ರು ಆಗ್ತಿತ್ಕಣ ಮಾವಯ್ಯ ಅಂತ ಹೇಳ್ಕೊಬೇಡ ಮಣಿ. ಇಷ್ಟೆಲ್ಲ ತರ್ಸಿದೀವಂತೆ ಏನು ಒಂದು 10 ಕುರ್ಚಿಲಿ ಏನು ಆಗಲ್ಲ. ಬೇಕಂದ್ರೆ ಅತ್ಲಾಗಿ ತಗೊಂಬಿಡೋಣ ಅತ್ಲಾಗಿ. ಮಾವ, ಈಗ ಒಂದ್ ಕೆಲಸ ಮಾಡ್ರಿ, ಕುರ್ಚಿ 30 ಇನ್ನೇನ್ ತರ್ಸಿದೀರ ಮಾವಯ್ಯ. ರವೇಣ, ಪಾಪ ಇನ್ನೊಂದ್ 10 ಕುರ್ಚಿ ತಗೊಂಬಂದ್ಬಿಡಪ್ಪ ಸಾಕು. ಇನ್ನೊಂದ್ 10 ಕುರ್ಚಿ ತಗೊಂಬ ಮಾವಯ್ಯ. ಒಂದ್ 30-40 ಜನಕ್ಕೆ ಸಾಂಬಾರ್ ಆಗಂಗೆ ಮಟನ್ ಸಾಂಬಾರ್, ಮಟನ್ ಎಲ್ಲ ಬೇಯಿಸೋದಕ್ಕೆ ಒಂದು ದೊಡ್ಡ ತಪ್ಲೆ ಒಂದು ಬೇಕಿತ್ತು. ಅದೊಂದು ಬೇಕಿತ್ತು ಕಣ ಮಾವಯ್ಯ, ಒಂದು ತಪ್ಲೆ, ಅದಕ್ಕೆ ಮುಸ್ಲ ಇಷ್ಟು ಬೇಕಿತ್ತು ಕಣ ಮಾವಯ್ಯ. ಇನ್ನೊಂದ್ 10 ಕುರ್ಚಿ. ಹ್ಞೂ ಕಣಮ್ಮ, ನನಗೂ ಯಾಕ ಮನ್ಸಿಗೆ ಹಂಗೆ ಅನಿಸಿತ್ತು. ಕುರ್ಚಿ ಇನ್ನೇನು ತರ್ಸಿದೀವಂತೆ, ಇನ್ನೊಂದು 10 ಕುರ್ಚಿ ತರಿಸ್ಬಿಡೋಣ ಅತ್ಲಾಗಿ ಅಲ್ವಾ? ಆರಾಮಾಗಿ ಕೂತ್ಕೊಳ್ಳಿ, ಎಲ್ಲಾರು ಬಂದವರೆಲ್ಲ ಆಚೆ ಕಡೆನೆ ಕೂತ್ಕೊಳ್ಳೋದು, ಒಳಗಡೆ ಶೆಕೆ ಅಂತ ಊಟ ಮಾಡ್ಕೊಂಡು ಆರಾಮಾಗಿ ಶಾಮಿಯಾನದ ನೆರಳಲ್ಲಿ ಆಚೆ ಕಡೆನೆ ಕೂತ್ಕೊಳ್ಳೋದು. ನೆಂಟ್ರೆಲ್ಲ ಬಂದವರೆಲ್ಲ ಇಲ್ಲೇ ಇರ್ಲಿ ಬಿಡ್ರಿ ಇಲ್ಲೇ ಕೂತ್ಕೊಳ್ತೀವಿ, ಚೆನ್ನಾಗೈತೆ, ತಂಪ ಗಾಳಿ ಬೀಸೈತಂತ ಮುಂದ್ಗಡೆನೆ ಕೂತ್ಕೊಳ್ತಾರೆ. ಹಂಗಾರೆ ಶಾಮಿಯಾನ ಸಾಕಲ್ವೇನ ಮಣಿ? ಪಾಪ ದೊಡ್ಡದೇ ಐತಲ್ವೇಲ್ಲ ಪಾಪ ಶಾಮಿಯಾನ? ಹ್ಞೂ ಕಣ್ರಂಗಜ್ಜ, ಅಯ್ಯೋ ಪೂರಾ ಈ ಕಡೆ ಮನೆ ಪೂರಾ ಇಲ್ಲೆಲ್ಲ ಆಗ್ಬಿಟ್ಟು ಇನ್ನು ಉಳಿಯುತ್ತೆ ಶಾಮಿಯಾನದ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಇನ್ನು ಪಕ್ಕದ ಮನೆಯವ್ರಿಗೂ ಹೋಗುತ್ತೆ ಶಾಮಿಯಾನ, ದೊಡ್ಡದಾಗೇನೆ ತಗೊಂಬಂದಿದ್ದೀನಿ. ಏನ ಪಾಪ, ಅಲ್ಲ ಇಷ್ಟು ಬಿರುನ ಶಾಮಿಯಾನ ತಗೊಂಬಂದ್ಬಿಟ್ಟಿದ್ಯಲ್ಲಪ್ಪ ರವಿಯಪ್ಪ. ಪರವಾಗಿಲ್ಲ ಕಳೆ. ನಾನು ಸಲ ಇನ್ನೇನು ಮಂಗಳವಾರ ಬೆಳಗಿನ ಜಾವನೇ ಬಂದ್ಬಿಟ್ಟು ಹೋಗ್ತಿದ್ದೆ. ಹಂಗ ಈ ಸಲ ಹಂಗ ಬೇಗನೆ ಬಂದಿದ್ಯಲ್ಲಪ್ಪ, ಹೆಂಗ ಸದ್ಯ ಒಳ್ಳೇದಾಯ್ತು ಅತ್ಲಾಗಿ. ಪಾಪ ಈಗ ಒಂದ್ ಕೆಲಸ ಮಾಡ್ಬಿಡಪ್ಪ, ಚೆನ್ನಾಗಿ ಹೋಗ್ಬಿಡಪ್ಪ ಅತ್ಲಾಗಿ, ಶಾಮಿಯಾನ ಇಟ್ಟೋಗ್ಬಿಡ ಅತ್ಲಾಗಿ. ಮತ್ತೆ ಬೆಳಿಗ್ಗೆವರೆಗೂ ಕಾಯ್ಬೇಡ. ಯಾಕಂತೀಯ ಪಾಪ, ಬೇಜಾರು ಮಾಡ್ಕೋಬೇಡ, ಹಿಂಗ್ ಹೇಳ್ತಿದ್ದೀನಂತ. ಈಗ ಬೆಳಿಗ್ಗೆ ಎದ್ದಡ್ಕೆಲ್ಲನೇನೆ ಈ ಹುಡುಗಿರು, ಈಗ ಜಾತ್ರೆ ಅಲ್ವೇನಪ್ಪ, ನಾಳೆ ಬಾನ ಅಲ್ವೇನಪ್ಪ, ಹಂಗಾಗಿ ಎಲ್ಲ ರಂಗೋಲೆಲ್ಲ ಬಿಡ್ತಾರೆ, ತೋರಣ ಎಲ್ಲ ಕಟ್ತಾರೆ. ಈಗ ತಿರ್ಗಾ ನೀನು ಶಾಮಿಯಾನ ಎಲ್ಲ ಹಿಂಗ ಹಾಸ್ಕೊಂಡು ಮೇಲೆ ಎತ್ತ ಅಷ್ಟರಲ್ಲಿ ಎಲ್ಲ ರಂಗೋಲೆ ಎಲ್ಲ ಇದಾಗ್ಬಿಡುತ್ತೆ. ಸರಿ ಆಗಲ್ಲ. ಈಗ್ಲೇ ನೀನು ಶಾಮಿಯಾನ ಹೋಗ್ಬಿಟ್ರೆ ಪಾಪ, ಇನ್ನು ಗುರುವಾರ ಶುಕ್ರವಾರ ಸಿಡಿ ಮುಗಿಯೋದ್ ನಮ್ದು. ಅಲ್ಲಿವರೆಗೂ ಶುಕ್ರವಾರ ಶನಿವಾರ ಬೆಳಿಗ್ಗೆ ಬಂದು ತಕೊಂಡು ಹೋಗು, ಏನ್ ನಮ್ಗೇನು ಬೇಜಾರಿಲ್ಲ. ಅಲ್ಲಿವರೆಗೂ ಇರ್ಲಿ. ಹೋಗ್ಬಿಡಪ್ಪ ಈಗ ಸದ್ಯಕ್ಕಿಗೆ. ಇಲ್ಲ ಕಣ್ಗೌರಜ್ಜಿ, ಹಾಕೋಗ್ತೀನಿ ಈಗ ಸದ್ಯಕ್ಕಿಗೆ. ಇಲ್ಲಿ ಇಟ್ಟೋಗ್ತೀನಿ ಶಾಮಿಯಾನ ಕುರ್ಚಿ ಟೇಬಲ್ ಎಲ್ಲ ಇಲ್ಲಿ ಇಟ್ಟೋಗ್ತೀನಿ ಸೈಡಲ್ಲಿ. ಈಗ ನಿಮ್ಮೂರವ್ರಿಗೂ ಬಹಳ ಜನ ಹೇಳಿದಾರೆ, ಆ ಗಂಗಣ್ಣ ಆಗ್ಲಿ, ಕರಿಯಣ್ಣ ಅವರೆಲ್ಲರೂ ಬಹಳ ಜನ, ಒಂದು 7-8 ಮನೆಯವರೆಲ್ಲ ಹೇಳಿದಾರೆ ಅಜ್ಜಿ. ಅವ್ರ ಮನೆ ಮುಂದೆ ಎಲ್ಲ ಈಗ ಶಾಮಿಯಾನ ಇಟ್ಟು ಬಂದು ಟೇಬಲ್ ಕುರ್ಚಿ ಎಲ್ಲ ಇಟ್ಟು ಬಂದ್ಬಿಟ್ಟು ಕಡೆಗೆ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ಈಗ ಶಾಮಿಯಾನ ಹಾಕೋಗ್ಬಿಡ್ತೀನಿ. ಇನ್ನೇನು ದಡಿ ಹಾಕ್ಬಿಟ್ಟು ಮೇಲ್ಗಡೆ ಎತ್ತಿ ಅಗದಿಂದ ಎಲ್ಲ ಕಟ್ಟೋಗ್ಬೇಕು ಅಷ್ಟೇ, ಹಾಕೋಗ್ಬಿಡ್ತೀನಿ. ಸರಿ ಏನಜ್ಜಿ? ಇವಾಗ ಇಲ್ಲಿರ್ಲಿ. ಈಗ ಲೆಕ್ಕ ಕೊಟ್ಬಿಟ್ಟು ನಿಮ್ಗೆಲ್ಲ ಹೋಗೋಣ ಅಂತ ಬಂದೆ ಕಣಜ್ಜಿ ಅಲ್ವಾ? ಒಂದು ಇನ್ನೂ 10 ಕುರ್ಚಿ ಬೇಕಂತ, ಇನ್ನು 10 ಕುರ್ಚಿ, ಇನ್ನೊಂದು 40 ಜನ 40 ಜನಕ್ಕೆ ಸಾಂಬಾರಾಗ ಅಂತದ್ದು
ಮಟನ್ ಊಟ ಮಾಡಕ್ಕೆ ಒಂದು ದೊಡ್ಡದಾಗಿರೋ ತಪ್ಲೆ ಅದಕ್ಕೆ ಪ್ಲೇಟು ಅಷ್ಟೇ ಅಲ್ವಾ? ತಪ್ಲೇನು ಹೇಳಿದಾರೇನಪ್ಪ? ಕಳೆ ಪಾಪ ನಾನು ಮರ್ತೋಗ್ಬಿಟ್ಟಿದ್ದೆ. ತಪ್ಲೆ ಹೇಳಿರೋದು ಒಳ್ಳೇದಾಯ್ತು, ಸುಮ್ಕಿರು. ದೊಡ್ಡದಾಗಿರೋ ತಪ್ಲೆನೇ ಎಲ್ಲ ಮಟನ್ ಸಾಂಬಾರ್ ಬೇಯಿಸೋದಕ್ಕೆ. ಜನ ಬೇರೆ ಜಾಸ್ತಿ ಆಗ್ತಾರೆ, ಒಂದೇ ಸರಿ ಒಂದು 50-60 ಜನ ಊಟ ಮಾಡಂಗ್ ಮಾಡ್ಬೇಕು. ಸಾಂಬಾರೆಲ್ಲ ಮಾಡ್ಬೇಕು. ದೊಡ್ಡದಾಗಿರೋ ತಪ್ಲೆನೇ ಇರಲಿಲ್ಲ. ಹೆಂಗ ಒಳ್ಳೇದಾಯ್ತು. ಬಕೆಟ್ ನಮ್ಮ ಅಜ್ಜಿನ್ ಕೇಳ್ತೀನಿ ತಡಿ. ಏನಜ್ಜ ಬಕೆಟ್ ತಗೋಣ ಒಂದೆರಡು? ಏನ್ ಪಾಪ ನೀನು ಬಕೆಟ್ ತಗೊಂಬದಿಯಲ್ಲ ಪಾಪ ನೀನು? ಗಾಡಿ ಆಯ್ತಾ ಬಕೆಟ್? ಎಲ್ಲ ಬಕೆಟ್ ಮುಖಣೆ ಮರ್ತೆ ಬಿಟ್ಟಿದೀವಿ. ಬಕೆಟ್ ಬೇಕೇನೆ? ಒಂದೆರಡು ತಗೊಂಡ್ತೀಯ ಅತ್ಲಗಿ? ಪಾಪ ತಗೊಂಬಂದಿಯಲ್ಲ ಪಾಪ ರವೇಣ, ಬಕೆಟ್ ತಗೊಂಬಂದಿದ್ರೆ ಕೊಟ್ಟೋಗ್ಬಿಡಪ್ಪ ಅತ್ಲಗಿ. ಒಂದ್ 40 ಜನ ಮಟನ್ ಸಾಂಬಾರ್ ಆಗಂಗೆ ತಪ್ಲೆ, ಹಂಗೆ ಒಂದೆರಡು ಬಕೆಟ್, ಇನ್ನೊಂದು 10 ಕುರ್ಚಿ, ಇಷ್ಟು ಇಟ್ಟೋಗ್ಬಿಡಪ್ಪ. ಈಗ ಪಾಪ ಈಗ ಒಂದ್ ಕೆಲಸ ಮಾಡಪ್ಪ, ನನಗೂ ಪುರ್ಸತ್ತಿರಲ್ಲ ಏನಿಲ್ಲ. ನೀನು ತಿರ್ಗಾ ನೀನು ಇನ್ನೂ ಒಂದು 10-15 ಮನೆಗೆಲ್ಲ ಶಾಮಿಯಾನ ಎಲ್ಲ ಇಟ್ಟು ಅಲ್ಲೆಲ್ಲ ಇಳಿಸಿ ಕುರ್ಚಿ ಟೇಬಲ್ ಎಲ್ಲ ಇಳಿಸಿ ಬರೋಷ್ಟಲ್ಲಿ ಕತ್ಲೆ ಆಗ್ಬಿಡುತ್ತೆ ಪಾಪ. ಈಗಳಲ್ಲೇ ಪಾಪ ನನ್ನ ಮಾತು ಕೇಳ. ಆಮೇಕಿಂದ ಬೇಕಾದ್ರೆ ಅಲ್ಲೆಲ್ಲ ಬೇಕಾದ್ರೆ ಇಟ್ಟು ಆಮೇಕಿಂದ ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಅವರಿಗೆಲ್ಲ ಶಾಮಿಯಾನ ಹಾಕೊಂಡು ಹೋಗುವಂತೆ. ಈಗ ನಮ್ಮನೆ ಮುಂದೆ ಶಾಮಿಯಾನ ನೀನು ನಿಲ್ಸಿ ಹೋಗ್ಬಿಡಪ್ಪ ಸಾಕು. ಆಮೇಕಿಂದ ಹೋಗುವಂತೆ. ಎಷ್ಟು ನಿಮಿಷ ಆಗುತ್ತಾ? ಏನೊಂದು 10 ನಿಮಿಷದಲ್ಲಿ ಎಲ್ಲ ಮೇಲ್ಗಡೆ ಶಾಮಿಯಾನ ಎಲ್ಲ ಇದು ಹಾಕಿ ಹೋಗ್ಬಿಡ್ತೀಯ ಅತ್ಲಾಗಿ. ಪಾಪ ಹಾಕಿ ಹೋಗ್ಬಿಡಪ್ಪ. ನೀನು ಆಮೇಕಿಂದ ಬರೋದು ಎಷ್ಟೊತ್ತಾಗುತ್ತೋ ಏನ ಹಂಗಂತೀರಾ? ಅಲ್ಲ ಕಣ್ರಂಗಜ್ಜು, ಆಮೇಕಿಂದ ಬರ್ತಿದ್ದೆ ಅತ್ಲಾಗಿ ಎಲ್ಲ ಶಾಮಿಯಾನೆಲ್ಲ ಇಟ್ಬಿಟ್ಟು ಆಮೇಕಿಂದ ಬಂದು ಹಾಕಿ ಹೋಗ್ತಿದ್ನಪ್ಪ ಅತ್ಲಾಗಿ. ನಾನು ಹೇಳ್ತಿದ್ದೀನಿ, ಅಂದ್ಮೇಲೆ ಗ್ಯಾರಂಟಿ ಹಾಕಿ ಹೋಗ್ತೀನಿ ಬಿಡ್ರಂಗಜ್ಜು. ಅಜ್ಜಿ ಆಮೇಕಿಂದ ಹಾಕಿ ಹೋಗ್ತೀನಿ ಬಿಡ್ರಿ. ಬೇಡವಾ ಬೇಡಪ್ಪ, ನೀನು ಆಮೇಕಿಂದ ಎಷ್ಟೊತ್ತಾಗುತ್ತೋ ಏನ. ಈಗ ನಾವ್ ಹೇಳ್ದಂಗೆನೆ ಅವ್ರು ಈಗ ಶಾಮಿಯಾನ ಇಳ್ಸಕ್ ಹೋಗ್ತಿಯಲ್ಲ, ಅವ್ರು ಹೇಳ್ತಾರೆ ನಾಳೆ ಇನ್ನೇನ್ ಆಗ್ತೀಯಪ್ಪ, ಶಾಮಿಯಾನ ತಗೊಂಬಂದಿಲ್ ಇಳಿಸಿದ್ಯಾ ಇನ್ನೇನು, ಶಾಮಿಯಾನ ಎಲ್ಲ ನಿಲ್ಸೆ ಹೋಗ್ಬಿಡು ಅತ್ತಾಗಿ, ದಡಿ ಹಾಕ್ಬಿಟ್ಟು ಹಗ್ಗಾಗೆಲ್ಲ ಕಟ್ಬಿಟ್ಟು ಇನ್ನೇನು ಅಂತ ಅವ್ರು ಹೇಳ್ತಾರೆ. ನಾವ್ ಹೇಳ್ದಂಗೆನೆ ಆಮೇಕಿಂದ ನಾಳೆ ಬೆಳಿಗ್ಗೆನೆ ಬಂದ್ಬಿಡ್ತೀಯ ಪಾಪ. ಲೇ ಬರೋದ್ ಬಂದಿದ್ಯಾ ಎಲ್ಲಕ್ಕಿಂತ ಮುಂಚೆ ನಮ್ಮನೆ ಹತ್ರನೇ ಶಾಮಿಯಾನ ಹಾಕೋದಕ್ಕೆ ಹಾಕೋಗ್ಬಿಡಪ್ಪ. ಮುಖಂಡ ಪಾಪ ಪಾಪಲೇ, ಈಗ ಎಲ್ಲಾರು ಹೇಳ್ತಿದ್ದಾರೆ, ನಿಮ್ ಗೌರಜ್ಜಿ ಎಲ್ಲ ಹೇಳ್ತಿದ್ದಾರೆ ನೋಡಿ ಅತ್ಲಗಿ ಹಾಕಿ ಹೋಗ್ಬಿಡಪ್ಪ ಅತ್ಲಗಿ. ಬೆಳಿಗ್ಗೆ ಪಾಪ ನಮ್ಮ ಹುಡುಗಿರು ಪಾಪ ಅದ್ಯಾನೇನ ಅಲಂಕಾರ ಎಲ್ಲ ಮಾಡ್ಕೋಬೇಕು ಅಂತ ಬೇರೆ ಹೇಳ್ತಿದ್ದಾರೆ. ಕೆಲ್ಸಗಳು ಇರುತ್ ಕಣ್ ಮಗ. ನೀನು ಬೆಳಿಗ್ಗೆ ಶಾಮಿಯಾನ ಹಾಕಕ್ ಬರ್ತೀಯ ನೋಡು, ಆ ಟೈಮಿಗೆನೆ ಕರೆಕ್ಟ್ ಆಗಿ ಈಗ ಅಲ್ಲೆಲ್ಲ ತೊಳಿಯೋದು ಕ್ಲೀನ್ ಮಾಡೋದು, ನೀರೆಲ್ಲ ಬಿಡ್ತಾರೆ, ನೀರ್ ಹಿಡಿಬೇಕು, ಕೆಲ್ಸಗಳು ಇರ್ತಾವ ಕಣ್ ಮಗ. ಅದಕ್ಕೆ ಹೇಳ್ತಿರೋದು. ಸರಿ ಕಣ್ರಂಗಜ್ಜ ಆಯ್ತು. ಈಗ ರಂಗಜ್ಜ ಒಂಚೂರು ದಡಿ ಎತ್ತದಕ್ಕೆ ಈಗ ದಡಿ ಹಾಕ್ತೀನಿ ನೋಡು, ಶಾಮಿಯಾನ ಎಲ್ಲ ಕಟ್ಟೋದಕ್ಕೆ. ಈಗ ದಡಿ ಎತ್ತದಕ್ಕೆ ನನಗೆ ಸದ್ಯಕ್ಕಿಗೆ ಕುಮಾರಣ್ಣನ ಇಲ್ಲ ರಮೇಶಪ್ಪನ ಯಾರು ಬೇಕಿತ್ತು. ಅವ್ರಿಬ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ನನಗೂ ಸಪೋರ್ಟಿಗೆ. ಈ ಕಡೆ ಒಬ್ರು ಇಟ್ಕೊಂಡ್ರೆ ಆ ಕಡೆ ಒಬ್ರು ಇಟ್ಕೊಂಡ್ಬಿಟ್ಟಿದ್ರೆ ಪಟ ಪಟ ಹಾಗೆ ಹೋಗ್ಬಿಡೋದು ಅತ್ಲಾಗಿ. ಜಾಸ್ತಿ ಒತ್ತಾಗ್ತಿರಲ್ಲ ಏನಿಲ್ಲ. ಇದಾರ ಕುಮಾರಣ್ಣ? ಎಲ್ಲೋದ್ರು ಕುಮಾರಣ್ಣ? ಇದ್ರೆ ಕರೀರಿ. ಇಲ್ಲೇ ಎಲ್ಲ ಇರ್ಬೇಕು ಪಾಪ, ಅವ್ರು ಬರ್ತಾರೆ. ಹೋಗಪ್ಪ, ಬೇಗ ಬೇಗ ಟೇಬಲ್ಗಳೆಲ್ಲ ಈ ಕಡೆ ಇಡ್ತೀನಿ ನಾನೇನೆ, ಬೇಗ ಬೇಗ ಹಾಕೋಗು ಪಾಪ. ಅಲ್ಲ ಕಳ್ಳ ಪಾಪ, ಈಗ ಶಾಮಿಯಾನ ಎಲ್ಲ ಹಿಂಗೆಲ್ಲ ಎತ್ತದಕ್ಕೆ ಹಾಕೋದಕ್ಕೆ, ಕುರ್ಚಿ ಎಲ್ಲ ಇಳಿಸೋದಕ್ಕೆ, ಟೇಬಲ್ ಎಲ್ಲ ಇಡ್ಸೋದಕ್ಕೆ ಎಲ್ಲದಕ್ಕೂ ನಿನ್ ಜೊತೆ ಯಾರಿಗಾರ ಒಬ್ರಿಗೆ ಕರ್ಕೋಬೇಕಿತ್ ಕಳ್ಳ ಪಾಪ. ಲೈ ಒಬ್ನ ಕೈಲಿ ಆಗಲ್ ಕಳ್ಳೆ, ನಿನ್ ಕೈಲೂ ಬೇಗ ಬೇಗ ಹಾಕೊಂಡು ಹೋಗಕ್ಕಾಗುತ್ತೆ. ಇನ್ನು 10 ಮನೆಗೆ ಶಾಮಿಯಾನ ಎಲ್ಲ ಇಳಿಸಿ ಟೇಬಲ್ ಕುರ್ಚಿ ಎಲ್ಲ ಇಳಿಸ್ಬೇಕು ಅಂತ ಹೇಳ್ತಿದ್ಯಾ, ಒತ್ತಾಗಲ್ವಾ? ಇಲ್ಲ ಕಣ್ರಂಗಜ್ಜ, ನಮ್ಮ ಅಣ್ಣನೇ ಬರ್ತಾನೆ ನನ್ ಜೊತೆ. ನಮ್ಮ ಅಣ್ಣನೂ ಬರ್ತಾನೆ, ನಮ್ಮ ದೊಡ್ಡಪ್ಪನ ಮಗ ಇನ್ನೊಬ್ಬ ಇದ್ದಾನೆ. ನಾವು 3 ಜನನು ಹಾಕ್ತಿವಿ ಒಂದೇ ಸಲ ಬಂದ್ಬಿಟ್ಟು. ಏನ್ ಮಾಡ್ತೀಯ, ಈಗ ಜಾತ್ರೆ ಸೀಸನು, ಮನೆ ಹತ್ರ ಕೆಲ್ಸಗಳು ಸಾಮಾನುಗಳೆಲ್ಲ ತಗೊಂಬರ್ಬೇಕು, ಏನು ಮಾಡಕ್ ಆಗಲ್ವಲ್ಲ. ಹಂಗಾಗಿ ಈಗ ಅವ್ರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ನಾನು ಒಬ್ನೇ ಬಂದೆ ಕಣ ಜೋ. ಸರಿ ಅಜ್ಜ ಆಯ್ತು. ಅದೇನು ಟೇಬಲ್ ಒಂದ್ ಸ್ವಲ್ಪ ಕುರ್ಚಿಗೂ 1-2 ಕುರ್ಚಿಗಳು ಇವೆಲ್ಲ ಇದ್ದು ಇವೆಲ್ಲದನ್ನು ಒಂದ್ ಸ್ವಲ್ಪ ಆ ಕಡೆ ಜರುಗಿಸ್ರಿ ಶಾಮಿಯಾನ ಹಾಕೋವರೆಗೂ. ಆಮೇಲೆ ಬೇಕಾದ್ರೆ ಇಟ್ಕೊಳ್ಳಿರಂತೆ. ಟೇಬಲ್ ಅಷ್ಟೇ, ನಾನು ಹೋಗ್ಬಿಟ್ಟು ಒಂದ್ ಸ್ವಲ್ಪ ದಡಿ ಎಲ್ಲ ಎತ್ಕೊಂಡ್ ಬಂದ್ಬಿಡ್ತೀನಿ ಶಾಮಿಯಾನ ಮೇಲೆ ಎತ್ತದಕ್ಕೆ. ಸರಿ ಏನ್ ರಂಗಜ್ಜ? ಪಾಪ ಲೇ ಪಾಪ ರವೇಣ, ಚೆನ್ನಾಗಿರೋದು ಹಾಕ್ಬೇಕು ಶಾಮಿಯಾನ ಮಾತ್ರ. ಹೋದ ವರ್ಷನೂ ಚೆನ್ನಾಗಿರಿಲ್ಲ ಮಾತ್ರ. ಈ ವರ್ಷ ನೋಡ್ತೀನಿ, ಈಗ ನೀರ್ಕಣ್ತೀನಿ. ಶಾಮಿಯಾನ ಚೆನ್ನಾಗಿದ್ರೆ ಇಲ್ಲ ಅಂದ್ರೆ ಬೇರೆದ್ ಹೊಸದ್ ಹಾಕಿಸ್ತೀನಿ ಇನ್ನೊಂದ್ಸಲಿ. ಚೆನ್ನಾಗಿರೋದೇ ಹಾಕ್ಬೇಕು ನೀನು. ಇಲ್ಲ ಇಲ್ಲ ಕಣ್ಗವ್ರಜ್ಜಿ, ಇಲ್ಲ, ಬಹಳ ಚೆನ್ನಾಗಿರೋದೆ ಶಾಮಿಯಾನ ತಗೊಂಡ್ಬಂದಿದ್ದೀನಿ. ಅದಕ್ಕೋಸ್ಕರನೇ ಹೋದ್ಸಲಿನೇ ರಂಗಜ್ಜ ಹೇಳ್ತು ಪಾಪ. ಅವತ್ತು 15 ದಿವಸದ ಮುಂಚೆ ಯಾರ್ದೋ ನಾಮಕರಣಕ್ಕೆ ಅಲ್ಲಿ ಶಾಮಿಯಾನ ಎಲ್ಲ ಆರ್ಡರ್ ಕೊಡೋದಕ್ಕೆ ಬಂದಿದ್ರಲ್ಲ ಹೇಳೋದಕ್ಕೆ, ಅವತ್ತೇನೆ ರಂಗಜ್ಜ ನಂಗೆ ಹಿಂಗಂತ ಹೇಳಿತ್ತು ಪಾಪ, ಚೆನ್ನಾಗಿರೋ ಶಾಮಿಯಾನ ತಗೊಂಬಾರ ಅಂತ. ಅದಕ್ಕೆ ನಾನು ತಗೊಂಬಂದೆ. ಈಗ ಇವೆಲ್ಲ ಒಂದ್ ಸ್ವಲ್ಪ ಕುರ್ಚಿ ಎಲ್ಲ ಎತ್ತಿಡ್ ರಂಗಜ್ಜ. ಅಷ್ಟ್ರಲ್ಲಿ ಹೋಗ್ಬಿಟ್ಟು ನಾನು ಬಕೆಟ್, 1-2 ಬಕೆಟ್, ತಪ್ಲೆ, ಇನ್ನೊಂದು 10 ಕುರ್ಚಿ ಇವೆಲ್ಲ ತಗೊಂಬಂದು ಇಟ್ಬಿಡ್ತೀನಿ ಅತ್ಲಾಗಿ. ಬೇಗ ಬೇಗ ಆಗೋಗ್ಲಿ ಅತ್ಲಾಗಿ. ಸುಮ್ನೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಹಿಂಗೆ ಟೈಮ್ ಹೋಗ್ತಾನೆ ಇರುತ್ತೆ. ಬೇಗ ಬೇಗ ಅತ್ಲಾಗಿ ಹಾಕಿ ಹೋಗ್ಬಿಡ್ತೀನಿ ಅತ್ಲಾಗಿ ಕುರ್ಚಿ ಎಲ್ಲ ಇಟ್ಟು.